ಇನ್ನು ನಾವು ಮನೆಗಳಲ್ಲಿ ಮೀನು, ನಾಯಿ, ಗಿಳಿ ಈ ರೀತಿಯಾದಂಥ ಸಾಕು ಪ್ರಾಣಿಗಳನ್ನು ಸಾಕೋದನ್ನು ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ಮಹಾಶಯ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಹೆಬ್ಬಾವನ್ನೇ ಸಾಕಿದ್ದಾನೆ. ಅನುಮಾನಾಸ್ಪದ ಚಟುವಟಿಕೆ ಬಗ್ಗೆ ನಿವಾಸಿಗಳಿಗೆ ಡೌಟ್ ಬಂದಿತ್ತು. ತತ್ಕ್ಷಣಕ್ಕೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಆ ಮಾಹಿತಿಯನ್ನು ಆಧರಿಸಿ ನಿನ್ನೆ ಫ್ಲಾಟ್ನಲ್ಲಿ ಪರಿಶೀಲನೆ ನಡೆಸಿದಂತಹ ವೇಳೆ ಹೆಬ್ಬಾವು ಪತ್ತೆಯಾಗಿದೆ. ಫ್ಲಾಟ್ನಲ್ಲಿ ಹಾವು ಸಾಕಿರೋದು ಕನ್ಫರ್ಮ್ ಆಗುತ್ತೆ. ಈ ವೇಳೆ ಕಾಟನ್ ಬಾಕ್ಸ್ನಲ್ಲಿ ಹಾವುಗಳು ಪತ್ತೆಯಾಗಿದ್ದಾರೆ. ಅನುಮತಿ ಇಲ್ಲದೆ ಹೆಬ್ಬಾವನ್ನ ಸಾಕ್ತಿರೋ ಬಗ್ಗೆ ಈಗ ದೂರು ಕೂಡ ದಾಖಲಾಗಿದೆ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಕೂಡ ಫ್ಲಾಟ್ಗೆ ಭೇಟಿ ಕೊಟ್ಟು ಪರಿಶೀಲಿಸಿ ಈಗ ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಆಂಧ್ರ ಮೂಲದ ವ್ಯಕ್ತಿ ಈ ರೀತಿಯಾದಂಥ ಪ್ರಕರಣದಲ್ಲಿ ಅಥವಾ ಕೃತ್ಯದಲ್ಲಿ ಈತ ಭಾಗಿಯಾಗಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಈತನನ್ನು ಕೂಡ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಎಷ್ಟೋ ಜನ ಎಂತೆಂಥ ಪ್ರಾಣಿಗಳನ್ನು ಸಾಕ್ತಾರೆ. ಒಂದೊಂದ್ಸಲಿ ನೋಡಿದಾಗ ಅನ್ಸುತ್ತೆ ಈ ಪ್ರಾಣಿನೂ ಸಾಕ್ಬಹುದಾ ಅಂತ. ಅಂದರೆ ಪೆಟ್ ಆನಿಮಲ್ ರೀತಿ ಇದನ್ನು ಕೂಡ ಸಾಕ್ಬಹುದಾ ಅಂತ. ಬಟ್ ಹೆಬ್ಬಾವುಗಳನ್ನ ಯಾರು ಸಾಕ್ತಾರೆ, ಯಾವ ಮನುಷ್ಯರು ಸಾಕ್ತಾರೆ? ಬಟ್ ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ನಲ್ಲಿ ಆಂಧ್ರ ಮೂಲದ ವ್ಯಕ್ತಿ ಹೆಬ್ಬಾವನ್ನೂ ಸಾಕಿದ್ದಾನೆ, ಪೆಟ್ ಆನಿಮಲ್ ಆಗಿ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಶಿವ, ಈಗ ನಾವು ಎಂತೆಂಥ ಪ್ರಾಣಿಗಳನ್ನು ಸಾಕ್ಬಹುದು ಆ್ಯಂಡ್ ನೋಡಿದ್ದೀವಿ, ಈ ಪ್ರಾಣಿಗಳು ಸಾಕ್ಬೋದು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಹೆಬ್ಬಾವನ್ನ ಯಾರು ಸಾಕ್ತಾರೆ ಅಂತ, ಅದು ಬೆಂಗಳೂರಿನಲ್ಲಿ ಫ್ಲಾಟ್ನಲ್ಲಿ ಇಟ್ಕೊಂಡು? ರಾಹುಲ್, ಇದು ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ. ಕಳೆದ 2 ದಿನಗಳ ಹಿಂದೆ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಅಪಾರ್ಟ್ಮೆಂಟ್ ನ ಚುನಾವಣೆಗೆ ಸಂಬಂಧಪಟ್ಟಂತೆ ಆತನ ಎಲ್ಲಾ ಫ್ಲಾಟ್ಗಳಿಗೂ ಕೂಡ ತೆರಳಿ ಮತಯಾಚನೆ ಮಾಡುವಂತಹ ಸಂದರ್ಭದಲ್ಲಿ 12ನೇ ಫ್ಲೋರ್ ನಲ್ಲಿ ವಾಸವಾಗಿದ್ದಂತ ಆಂಧ್ರ ಮೂಲದ ವೈದ್ಯ ಅಂತಾನೆ ಆತ ಹೇಳ್ಕೊಳ್ತಾನೆ. ಆದ್ರೆ ಆತ ವೈದ್ಯನ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. 12ನೇ ಫ್ಲೋರ್ಗೆ ಹೋಗಿ ಮತಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ಅತಾವುಲ್ಲಾ ಖಾನ್ ಆಂಧ್ರ ಮೂಲದ ವ್ಯಕ್ತಿಗೆ ಸಂಬಂಧಿಸಿದಂತಹ ಫ್ಲಾಟ್ಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಫ್ಲಾಟ್ ನಲ್ಲಿ ಆತ ಕೆಲವೊಂದಷ್ಟು ಸಂರಕ್ಷಿತ ವನ್ಯಜೀವಿಗಳನ್ನ ಸಾಕಿರೋದ್ರ ಬಗ್ಗೆ ಗಮನಕ್ಕೆ ಬರುತ್ತೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ಹೋಗುತ್ತೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲಿ ಆ ಹೆಬ್ಬಾವು ಕೂಡ ಪತ್ತೆಯಾಗಿರುವಂತದ್ದು. ಸದ್ಯ ಆತನ ಫ್ಲಾಟ್ ನಲ್ಲಿ ಹೆಬ್ಬಾವು ಪತ್ತೆಯಾಗಿದೆ. ಆದ್ರೆ ಆತ ಯಾವಾಗ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ದಾಳಿ ಮಾಡುವಂತ ಮಾಹಿತಿಯನ್ನು ಪಡಿತಾನೆ, ಆಗ ಫ್ಲಾಟ್ ನಿಂದ ಆತ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಅರಣ್ಯ ಅಧಿಕಾರಿಗಳು ಹಾಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಿ ಅಲ್ಲಿದ್ದಂತ ವನ್ಯಜೀವಿಗಳನ್ನ ಸಂರಕ್ಷಣೆಯನ್ನು ಮಾಡಿರುವಂತದ್ದು. ಆದ್ರೆ ಅತಾವುಲ್ಲಾ ಖಾನ್ ಎಲ್ಲೋಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಆದ್ರೆ ಆತನನ್ನ ಕೂಡಲೇ ನಾವು ಪತ್ತೆ ಹಚ್ಚಿ ಸೂಕ್ತ ಕ್ರಮವನ್ನು ತಗೊಳ್ತೀವಿ ಅನ್ನೋದನ್ನ ಪೊಲೀಸ್ ಮೂಲಗಳು ಹೇಳ್ತಿರುವಂತದ್ದು. ಸದ್ಯ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಕೊಟ್ಟಂತ ದೂರಿನ ಅನ್ವಯವಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಸಿಆರ್ ಅನ್ನ ದಾಖಲು ಮಾಡಿ ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ರಾಹುಲ್. ರಾಯ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.